ಬೆಂಗಳೂರಲ್ಲಿ ಒಂದೇ ಕುಟುಂಬದ 3 ಜನರನ್ನ ಹತ್ಯೆ ಮಾಡಲಾಗಿದೆ. ಪ್ರಿಯಕರನ ಜೊತೆ ಸೇರಿ ಮಗಳೇ ಈ ಕೃತ್ಯವನ್ನ ಮಾಡಿದಾಳೆ, ಹತ್ಯೆಯನ್ನ ಮಾಡಿದಾಳೆ. ಅಪ್ಪ, ಅಮ್ಮ ಹಾಗೇನೆ ತಂಗಿಯನ್ನ ಕೊಂದು ಹಾಕಿದ್ದಾಳೆ. ಬೆಂಗಳೂರಿನ ಕೆಆರ್ ಪುರಂನಲ್ಲಿ ನಡೆದಿರುವಂತಹ ಭಯಾನಕ ಘಟನೆ ಇದು. ತಂದೆ, ತಾಯಿ, ತಂಗಿಯನ್ನ ಕೊಂದು ಲವರ್ ಜೊತೆಯಲ್ಲಿ ಪರಾರಿಯಾಗಿದ್ದಾಳೆ. ಪ್ರಿಯಕರ ಕೆನತ್ ಜೊತೆಯಲ್ಲಿ ಶ್ವೇತಾ ಪರಾರಿಯಾಗಿದ್ದಾಳೆ. ಆಕೆಗೆ ಮನ್ಸು ಹೆಂಗ್ ಬಂತೋ ಗೊತ್ತಿಲ್ಲ, ತನ್ನ ತಂದೆ, ತಾಯಿ ಮತ್ತೆ ತಂಗಿಯನ್ನ ಈ ರೀತಿ ಕೊಂದು ಹಾಕೋದಕ್ಕೆ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಕೆನತ್ ಹಾಗೇನೆ ಶ್ವೇತಾ ಕೆಲವು ತಿಂಗಳುಗಳಿಂದ ವಾಸ ಮಾಡ್ಕೊಂಡಿದ್ರು. ಆದ್ರೆ ಇದಕ್ಕೆ ಶ್ವೇತಾ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕೆ ಪ್ರೇಮಿಗಳು ಇರ್ದು ಕೊಂದು ಹಾಕಿದ್ದಾರೆ 3 ಜನರನ್ನ. ಮತ್ತೆ ಶ್ವೇತಾ ಹತ್ತತ್ರ 30 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ಲು ಅನ್ನೋದು ಪೋಷಕರಿಗೆ ಗೊತ್ತಾಗಿದೆ. ಯಾಕೆ ಹಿಂಗೆ ಸಾಲ ಮಾಡ್ಕೊಂಡಿದ್ಯಾ, ಮತ್ತೆ ಆ ಹುಡುಗನ ಜೊತೆ ನೀನು ಯಾಕಿದೀಯಾ ಒಂದೇ ಮನೆಯಲ್ಲಿ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಂಗೆ ಇದೇ ವಿಷಯಕ್ಕೆ ಪೋಷಕರು ಮತ್ತೆ ಶ್ವೇತಾ ನಡುವೆ ಮಾತಿನ ಚಕಮಕಿ ಆಗಿದೆ. ಆ ಸಂದರ್ಭದಲ್ಲಿ ಶ್ವೇತಾ ಮತ್ತೆ ಆಕೆಯ ಲವರ್ ಸೇರ್ಕೊಂಡು 55 ವರ್ಷದ ಸೋಮಸುಂದರ್, 48 ವರ್ಷದ ಮುತ್ತುಲಕ್ಷ್ಮಿ ಹಾಗೇನೆ 20 ವರ್ಷದ ಸುಪ್ರಿಯಾಳನ್ನ ಕೊಲೆ ಮಾಡಿದ್ದಾರೆ. ಸೀಗಹಳ್ಳಿಯ ಡಾಮಿನಿಕ್ ಲೇಔಟ್ ಅಪಾರ್ಟ್ಮೆಂಟ್ನಲ್ಲಿ ಕೊಲೆಯಾಗಿದೆ. ಮೃತದೇಹಗಳನ್ನ ಈಸ್ಟ್ ಪಾಯಿಂಟ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. 1-2 ಸತಿ ಬಂದಿದ್ದಾರೆ ತಂದೆ ತಾಯಿ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಆದ್ರೆ ಕೇಳುವಂತ ಪರಿಸ್ಥಿತಿಲಿ ಈ ಶ್ವೇತಾ ಇರಲಿಲ್ಲ. ತನಗೆ ಪ್ರಿಯಕರನೇ ಮುಖ್ಯ ಅಂತ ಹೇಳ್ತಾ ಒಂದ್ ಕಡೆ ಆಕೆ ಮಾಡಿದಂತ ಸಾಲದ ಬಗ್ಗೆ ಪ್ರಶ್ನೆ, ಮತ್ತೆ ಈ ಹುಡುಗನ ಜೊತೆ ನೀನು ಇರಬೇಡ ಅಂತ ಪೋಷಕರು ಬುದ್ಧಿ ಮಾತನ್ನ ಹೇಳ್ತಾ ಇದ್ದಂಗೆ ಇದೇ ವಿಷಯವಾಗಿ ಆಕೆ ಜಗಳ ಮಾಡಿದಾಳೆ. ಆಮೇಲೆ ಅವ್ರ ಪ್ಲಾನ್ ನೋಡಿ ಹೆಂಗ್ ಮಾಡಿದ್ದಾರೆ ಅಂತ, 3 ಜನರನ್ನ ಕೊಂದು ಹಾಕಿದ್ದಾರೆ. ಅವರು ಸತ್ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅಲ್ಲೇ ಕೆಳಗಡೆ ಇಳಿದ್ರೆ ಅಪಾರ್ಟ್ಮೆಂಟ್ ಕೆಳಗಡೆ ಸೆಕ್ಯೂರಿಟಿ ಇರ್ತಾನೆ, ನಮ್ಮನ್ನು ಹಿಡ್ಕೊಂಡ್ ಬಿಡ್ತಾರೆ ಅಂತ ಹೇಳಿ ಪೊಲೀಸರಿಗೆ ಕೊಟ್ಬಿಡ್ತಾರೆ ಅಂತ ಪಕ್ಕದ ಬಿಲ್ಡಿಂಗಿಗೆ ಹಾರಿ ಆ ಗೇಟ್ ಇಂದ ಪರಾರಿ ಆಗ್ತಿರುವಂತ CCTV ಫುಟೇಜ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ಆರೋಪಿ ಕೆನತ್ ಮತ್ತೆ ಶ್ವೇತಾ ಇಬ್ರು ಈ ಕೃತ್ಯವನ್ನ ಮಾಡಿದ್ದಾರೆ. ಮತ್ತೆ ಈಗ ಸದ್ಯಕ್ಕೆ ಅವರು ಎಸ್ಕೇಪ್ ಆಗಿದ್ದಾರೆ. ಪ್ರಿಯಕರ ಕೆನತ್ ಜೊತೆ ಸೇರಿ ಶ್ವೇತಾ ಈ ಒಂದು ಕೃತ್ಯವನ್ನ ಮಾಡಿರೋದು. ತನ್ನ ಸ್ವಂತ ತಂದೆ, ತಾಯಿ ಮತ್ತೆ ತಂಗಿಯನ್ನ ಈಕೆ ಕೊಂದು ಹಾಕಿದಾಳೆ. ಮತ್ತೆ ರಕ್ತದ ಮಡುವಿನಲ್ಲಿ ಶ್ವೇತಾ ತಂದೆ ಬಿದ್ದಿರೋದನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಅಪಾರ್ಟ್ಮೆಂಟ್ನ ಮನೆಯಲ್ಲಿ ಒಂದು ಫ್ಲಾಟ್ ಅಲ್ಲಿ ಈ ಘಟನೆ ಆಗುತ್ತೆ. 3 ಜನರಿಗೆ ಮಾರಕಾಸ್ತ್ರಗಳಿಂದ ಇರ್ದಿದ್ದಾರೆ ಈ ಆರೋಪಿಗಳು. ಅಂದ್ರೆ ಅಲ್ಲಿ ಒಳಗಡೆ ಇಬ್ರು ಇದ್ದಾರೆ, ಹೊರಗಡೆ ತಂದೆ ಓಡ್ ಬಂದಿದ್ದಾರೆ. ಅಂದ್ರೆ ಏನಾಯ್ತು ಅಂತ ಘಟನೆ ಅವ್ರು ಹೇಳಿದ್ರಿಂದ ಗೊತ್ತಾಗಿದೆ. ತಕ್ಷಣಕ್ಕೆ ಸೆಕ್ಯೂರಿಟಿ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರು ಸ್ಥಳಕ್ಕೆ ಬರ್ತಾ ಇದ್ದಂಗೆ ಒಂದಿಷ್ಟು ಪ್ರಾಥಮಿಕವಾಗಿ ಅವ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬದುಕಿದ್ದಾಗ ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರು ಕೂಡ ಚಿಕಿತ್ಸೆ ಫಲಿಸಲಿಲ್ಲ. ग्राउंड फ्लोर 03 में एक लड़का रहता है, एक लड़की रहता था पहाड़े में, और 03 में रात्रि 8:30 में 30-40 वो हो गया आपका। ये हमको तो अंदर क्या किया वो पता नहीं चला। एक उसका पापा नाम का था, वो बचाओ बचाओ भैया बोल के इधर आ गया। इधर आके फिर पता लगा तो उसके बाद पुलिस को और एम्बुलेंस बुलाया। उसके बाद इधर देखते देखते वो उन लोग तो अब उधर बाद में पुलिस आया तो उधर अंदर देखा तो उधर भी 2 हाँ इधर 130 बोलता है, वो 1.5 महीने को क्या बोलते हैं 130। तो हमको तो वो बताया मेरा माँ है, पापा है और बहन है बोला है उसने। नहीं 1.5 महीना हुआ है। हाँ वो भाड़े में रहता है, लड़का और एक लड़की रहता था भाड़े में। ಇನ್ನು ಕೆಆರ್ ಪುರಂನಲ್ಲಿ ಒಂದೇ ಕುಟುಂಬದ 3 ಜನ ಕೊಲೆ ಪ್ರಕರಣ ಸಂಬಂಧ 3ರ ಕೊಲೆ ಬಳಿಕ ಬಿಲ್ಡಿಂಗ್ ಹಾರಿತ್ತು ಜೋಡಿ. ತಾವು ವಾಸವಿದ್ದ ಬಿಲ್ಡಿಂಗ್ ನಿಂದ ಮತ್ತೊಂದು ಬಿಲ್ಡಿಂಗ್ಗೆ ಆ ಜೋಡಿ ಹಾರಿದೆ, ಪರಾರಿಯಾಗಿದೆ. ಯಾಕಂದ್ರೆ ಅಲ್ಲಿ ಕೆಳಗಡೆ ಬಂದ್ರೆ ಸೆಕ್ಯೂರಿಟಿ ಇರ್ತಾರೆ, ತಮ್ಮನ್ನು ಹಿಡ್ಕೊಳ್ತಾರೆ, ಪೊಲೀಸರಿಗೆ ಒಪ್ಪಿಸ್ತಾರೆ ಅನ್ನೋ ಆತಂಕದಲ್ಲಿ ಮತ್ತೊಂದು ಕಟ್ಟಡದ ಕೆಳಗಿಳಿದು ಆ ಗೇಟ್ ಇಂದ ಕೆನತ್ ಮತ್ತೆ ಶ್ವೇತಾ ಎಸ್ಕೇಪ್ ಆಗಿದ್ದಾರೆ. ಅಪಾರ್ಟ್ಮೆಂಟ್ ನಲ್ಲಿ ಸೆಕ್ಯೂರಿಟಿ ಇರ್ತಾನೆ ಅಂತ ಹೇಳಿ ಪಕ್ಕದ ಬಿಲ್ಡಿಂಗಿಗೆ ಜಂಪ್ ಮಾಡಿದ್ದಾರೆ, ಅಲ್ಲಿಂದ ಹೊರಗಡೆ ಹೋಗಿ ಎಸ್ಕೇಪ್ ಆಗಿದ್ದಾರೆ. ಈ ಕೊಲೆ ಆದ್ಮೇಲೆ ತಮಿಳುನಾಡು ಕಡೆಗೆ ಇವರು ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ಆರೋಪಿಗಳು. ತಮಿಳುನಾಡಿಗೆ ಪೊಲೀಸರ ಒಂದು ಟೀಮ್ ದೌಡಾಯಿಸಿದೆ. ಅಲ್ಲದೆ ತಮಿಳುನಾಡು ಮೂಲದ ಯುವತಿ ಪೋಷಕರು ಕೆಲವು ವರ್ಷಗಳ ಹಿಂದೆ ಅವರು ಕೆಆರ್ ಪುರಂನಲ್ಲಿ ಬಂದು ವಾಸ ಮಾಡ್ಕೊಂಡಿದ್ರು. ಇನ್ನು ಈತ ಆಂಧ್ರ ಮೂಲದ ಯುವಕ ಅಂತ ಗೊತ್ತಾಗಿದೆ. ಸದ್ಯ ಇಬ್ರು ಆರೋಪಿಗಳ ಪೂರ್ವಾಪರ ಪರಿಶೀಲನೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಅಂದ್ರೆ ಅವ್ರೇನು ಓದ್ತಾ ಇದ್ರಾ ಅಥವಾ ಏನಾದರೂ ಕೆಲಸ ಮಾಡ್ತಾ ಇದ್ರಾ, ಇಷ್ಟೊಂದು ಸಾಲವನ್ನ ಯಾಕೆ ಮಾಡಿದ್ರು, ಯಾರಿಂದ ಮಾಡಿದ್ರು,
ಪೋಷಕರಿಗೆ ಈ ಬಗ್ಗೆ ಮೊದಲೇ ತಿಳಿಸಿದ್ರಾ ಇಲ್ವಾ, ಎಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರು ಈಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅದೆಲ್ಲ ಗೊತ್ತಾಗಬೇಕು ಅಂತಂದ್ರೆ ಫಸ್ಟ್ ಅವ್ರು ಸಿಗ್ಬೇಕಾಗತ್ತೆ, ಕೆನತ್ ಮತ್ತೆ ಶ್ವೇತಾ. ಯಾಕೆ ಏಕಾಏಕಿ ಈ ನಿರ್ಧಾರವನ್ನ ಮಾಡಿದ್ರು, ಅಂದ್ರೆ ಮನೆಯವ್ರನ್ನೆಲ್ಲ ಕೊಂದು ಹಾಕ್ಬೇಕು ಅಂತ ಹೇಳಿ ಯಾಕೆ ನಿರ್ಧಾರ ಮಾಡಿದ್ರು, ಅಥವಾ ಜಗಳ ಮಾಡುವಂತ ಸಂದರ್ಭದಲ್ಲಿ ವಿಕೋಪಕ್ಕೆ ಏನಾದ್ರು ಹೋಯ್ತಾ, ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ರಾ, ಇಂಥದ್ದೆಲ್ಲ ಅನುಮಾನಗಳಂತೂ ಸದ್ಯಕ್ಕಿದೆ. ಇನ್ನು ಮಗಳಿಂದಲೇ ತಾಯಿ ತಂದೆ ತಂಗಿ ಕೊಲೆ ಪ್ರಕರಣ ಸಂಬಂಧ ಆರೋಪಿ ಕೆನತ್ ಮತ್ತೆ ಶ್ವೇತಾ ಪತ್ತೆಗೆ 6 ತಂಡಗಳನ್ನು ರಚನೆ ಮಾಡಲಾಗಿದೆ ಅಂತ ಹೇಳಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಶ್ವೇತಾ ತಂದೆ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಾಗ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಪೊಲೀಸರಿಗೆ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಹೇಳಿದ್ರಿ ಈಗ ಸದ್ಯಕ್ಕೆ ಆ ಫ್ಯಾಮಿಲಿಯಲ್ಲಿ 3 ಜನ ಇದ್ರು, ಆ 3 ಜನದ ಡೆತ್ ಆಗಿದೆ. ಇಬ್ಬರು ಯಾರು ಎಬ್ಸ್ಕೊಂಡಿದ್ದಾರೆ ಮೇಲ್ನೋಟಿಗೆ ಈಗ ಗೊತ್ತಾಗುತ್ತೆ. ಅವರು 3 ಜನಕ್ಕೆ ಇವರಿಬ್ಬರು ಸೇರಿ ಮರ್ಡರ್ ಮಾಡಿರ್ಬೋದು. ಸ್ಟ್ಯಾಬಿಂಗ್ ಆಗಿದೆ, ಅದು ಸ್ಟ್ಯಾಬಿಂಗ್ ಮಲ್ಟಿಪಲ್ ಸ್ಟ್ಯಾಬ್ಸ್ ಆಗಿದೆ. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇನ್ನೂ ಗೊತ್ತಾಗುತ್ತೆ ಆ್ಯಕ್ಚುಲ್ ಆಗಿ ರೀಸನ್ ಏನಂತು. ಆ್ಯಸ್ ಆಫ್ ನಾವು ಬ್ಲಡ್ ತುಂಬ, ಅಥವಾ ಸೀನ್ ಆಫ್ ಅಫೆನ್ಸಲ್ಲಿ ತುಂಬ ಜಾಸ್ತಿ ಬ್ಲಡ್ ಇತ್ತು, ಸೊ ಸ್ಟ್ಯಾಬಿಂಗ್ ಆಗಿರ್ಬೋದು ಅಂತ ಆ್ಯಸ್ ಆಫ್ ನಾವು. KR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮರ್ಡರ್ ರಿಪೋರ್ಟ್ ಆಗಿದೆ. ಒಂದೇ ಫ್ಯಾಮಿಲಿಯವರು 3 ಜನ, ಎಲ್ಡರ್ ಸಿಸ್ಟರ್ ಮತ್ತು ಇನ್ನೊಬ್ಬ ವ್ಯಕ್ತಿ ಯಾರ ಜೊತೆಗೆ ಅವರು ವಾಸ ಮಾಡ್ತಾಯಿದ್ರು, ಅವರಿಬ್ಬರು ಸೇರಿ ಮಾಡಿದ ಅಂತ ಪ್ರೇಮ್ ಈಗ ನಾನು ತಿಳಿದು ಬಂದಿದೆ. ಆದರೆ ವೆರಿಫಿಕೇಷನ್ ಆಗ್ತಾ ಇದೆ. 6ಕ್ಕಿಂತ ಜಾಸ್ತಿ ತಂಡ ನಾವು ರಚನೆ ಮಾಡಿ ಇಬ್ಬರು ಕಥಿತ ಯಾರು ಆರೋಪಿ ಇದ್ದಾರೆ ಅವ್ರ ಬಗ್ಗೆ ನಾವು ಅವ್ರು ಸಿಕ್ಕಿದ ಮೇಲೆ ನಮಗೆ ಡೀಟೇಲ್ ಗೊತ್ತಾಗುತ್ತೆ ಏನಿದೆ. ನಿರ್ದಿಷ್ಟವಾಗಿ ನಾವು ಇಂಥವ್ರು ಮಾಡಿರ್ಬೋದು, ಈ ಕಾರಣಕ್ಕೋಸ್ಕರ ಮಾಡಿರ್ಬೋದು ಅಂತ ಈಗ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ CCTV ಮತ್ತು ಟೆಕ್ನಿಕಲ್ ಆಧಾರದ ಮೇಲೆ ನಾವು ಏನು ಇಲ್ಲಿವರೆಗೆ ನಮಗೆ ಗೊತ್ತಾಗಿದೆ, ಅದು ಯಾವುದೋ ಪರ್ಸನಲ್ ರೀಸನ್ಗೋಸ್ಕರ ಆಗಿರ್ಬೋದು. ಆರೋಪಿ ಸಿಕ್ಕಿದ ಮೇಲೆ ಇನ್ನೂ ಫರ್ದರ್ ಡೀಟೇಲ್ಸ್ ನಾವು ನಿಮಗೆ ಹೇಳ್ತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಮಗಳೇ ಪ್ರಿಯಕರನ್ ಜೊತೆ ಸೇರ್ಕೊಂಡು ತನ್ನ ಸ್ವಂತ ಫ್ಯಾಮಿಲಿನ ಈ ರೀತಿ ಕೊಲೆ ಮಾಡೋದಕ್ಕೆ ಆಕೆಗೆ ಮನ್ಸು ಹೆಂಗು ಅಂತ ಗೊತ್ತಿಲ್ಲ. ಬಟ್ ಕೊಲೆ ಆಗೋಗಿದೆ. ಈಗ ಅವರಿಬ್ಬರ ಪತ್ತೆಗೋಸ್ಕರ ಪೊಲೀಸರ ಕಾರ್ಯಾಚರಣೆ ಹೆಂಗಿದೆ, ಮತ್ತೆ ಸಾಯೋಕ್ಕೂ ಮುಂಚಿತವಾಗಿ ಶ್ವೇತಾ ತಂದೆ ಏನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರಂತೆ? ಈಗಾಗಲೇ ಈ ಒಂದು ಕೊಲೆ ಕೇಸಲ್ಲಿ ಪೊಲೀಸರು ಆ ಯುವತಿ ಮತ್ತು ಆಕೆಯ ಪ್ರಿಯಕರನ ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ತನ್ನ ಪ್ರಿಯಕರನಿಗೋಸ್ಕರ ತಂದೆ ತಾಯಿ ಮತ್ತು ತಂಗಿಯನ್ನೇ ಆಕೆ ಬರ್ಬರವಾಗಿ ಕೊಲೆ ಮಾಡಿರೋದು, ಅದು ಏನು ಚಾಕುವಿನಿಂದ ಸಾಕಷ್ಟು ಬಾರಿ ಹಿರಿದು ಕೂಡ ಕೊಲೆ ಮಾಡಿದ್ದಾರೆ ಅಂತೇಳಿ ಈಗ ಪೊಲೀಸರ ತನಿಖೆಯಿಂದ ಕೂಡ ಪತ್ತೆಯಾಗಿದೆ. ಮತ್ತು ಕೊಲೆ ಆದ ಸಂದರ್ಭದಲ್ಲಿ ಆಕೆ ತಂದೆ ಏನಿದ್ರೆ ಸೋಮಸುಂದರ್, ಆತ ಏನು ಕೂದಲೇಳಿ ಅಂತರದಲ್ಲಿ ಪಾರಾಗಿ ಅಲ್ಲಿಂದ ಮನೆಯಿಂದ ಹೊರಗಡೆ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ಒಂದು ಸೆಕ್ಯೂರಿಟಿ ಗಾರ್ಡ್ಗೆ ಒಂದು ಮಾಹಿತಿಯನ್ನು ಕೊಟ್ಟಾಗ ಆತ 112ಗೆ ಕರೆ ಮಾಡಿ ಪೊಲೀಸರು ಕೂಡ ಕೂಡಲೇ ಸ್ಥಳಕ್ಕೆ ಕರೆಸ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಆತ ಪೊಲೀಸರಿಗೆ ಪ್ರಾಥಮಿಕವಾಗಿ ಕೆಲವು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ತನ್ನ ಹಿರಿಯ ಮಗಳು ಮತ್ತು ಆಕೆಯ ಪ್ರಿಯಕರ ಇಬ್ಬರು ಸೇರಿಕೊಂಡು ಈ ಒಂದು ಕೊಲೆಯನ್ನು ಮಾಡಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಡೋದು. ಮನೆ ಒಳಗಡೆ ತನ್ನ ಕಿರಿಯ ಮಗಳು ಮತ್ತು ಏನು ಹೆಂಡತಿ ಕೂಡ ಇಬ್ಬರು ಇದ್ದಾರೆ, ಅವರನ್ನು ಹೋಗಿ ರಕ್ಷಣೆ ಮಾಡಿ ಅಂತೇಳಿ ಏನು ಹಂಗಲ್ ಹಚ್ತಾನೆ. ನಂತರ ಈತನನ್ನು ಕೂಡಲೇ ಪೊಲೀಸರು ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಮಧ್ಯೆ ಕೆಲವು ಮಾಹಿತಿಯನ್ನು ಕೂಡ ಕೊಟ್ಟು ಏನು ಆಕೆ ತನ್ನ ಪ್ರಿಯಕರನ ಜೊತೆ ಒಂದು ಲಿವಿಂಗ್ ರಿಲೇಷನ್ಶಿಪ್ ಇದ್ರು, ಅದಕ್ಕೆ ಬೇಡ ಅಂತೇಳಿ ನಾವು ಆಕೆಗೆ ಬುದ್ಧಿವಾದ ಹೇಳಬೇಕು ಅಂತೇಳಿ ಮನೆಗೆ ಬಂದಿದ್ವಿ. ಕಳೆದ ಭಾನುವಾರ ಸಂಜೆ ಅವರು ಮನೆಗೆ ಬಂದಿರ್ತಾರೆ. ಆದರೆ ಸೋಮವಾರ ರಾತ್ರಿ ಸ್ವಲ್ಪ ಮಾತುಕತೆ ಆಗಿ ಗಲಾಟೆ ಆದ ಸಂದರ್ಭದಲ್ಲಿ ಇಬ್ಬರು ಕೂಡ ಚಾಕುವಿನಿಂದ ಪೋಷಕರಿಗೆ ಹಿಡಿದು ಕೊಲೆ ಕೂಡ ಮಾಡಿರೋದು. ಸದ್ಯ ಈಗ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿದಾಗ ಆತ ಚಿಕಿತ್ಸೆ ಫಲಿಸದೆ ಸಾವನ್ನು ಕೂಡ ಅಪ್ಪಿದ್ದಾನೆ. ಇನ್ನು ಉಳಿದಂತೆ ಈ ಒಂದು ಏನು ಇಬ್ಬರು ಪ್ರೇಯಸಿಗರಿದ್ದಾರೆ ಅವರನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಅವರು ತಮಿಳುನಾಡಲ್ಲಿರುವಂಥ ಮಾಹಿತಿ ಕೂಡ ಈಗ ಪೊಲೀಸರಿಗೆ ಸಿಕ್ಕಿರೋದ್ರಿಂದ ಅವರನ್ನು ಪತ್ತೆ ಮಾಡುವಂಥ ಸಲುವಾಗಿ 2 ವಿಶೇಷ ತಂಡಗಳು ಈಗ ತಮಿಳುನಾಡಿಗೂ ಕೂಡ ದೌಡಾಯಿಸಿದವೆ. ಶರ್ಮಿತಾ, ಫೈನ್. ಒಂದ್ ಕಡೆ ಈ ಲವ್ ಮಾಡ್ತಿರೋಂಥ ವಿಷಯ ಅಥವಾ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಂಥ ವಿಷಯ, ಇನ್ನೊಂದ್ ಕಡೆ ಸಾಲದ ವಿಷಯನೂ ಕೂಡ ಪ್ರಸ್ತಾಪ ಆಗ್ತಿದೆ. ಹತ್ತತ್ರ 30 ಲಕ್ಷ ಯಾಕೆ ಸಾಲ ಮಾಡಿದ್ರಂತೆ, ಯಾರಿಂದ ಮಾಡಿದ್ರಂತೆ, ಮತ್ತೆ ಈ ಕೃತ್ಯ ಆದ್ಮೇಲೆ ಆ ಮನೇಲಿದ್ದಂಥ ಒಡವೆ ಹಣ ಅದನ್ನೇನಾದ್ರು ತಗೊಂಡು ಹೋಗಿದಾರ, ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಏನು ಈ ಒಂದು ಕೊಲೆಗೂ ಮುನ್ನ ಅವ್ರಿಗೆ ಒಂದು ವಿಚಾರ ಗೊತ್ತಾಗಿರುತ್ತೆ. ಪೋಷಕರಿಗೆ ಆಕೆ ತನ್ನ ಬಾಯ್ ಫ್ರೆಂಡ್ ಜೊತೆ ಒಂದು ಲಿವಿಂಗ್ನಲ್ಲಿ ಇದ್ದಾಳೆ ಅಂತೇಳಿ ವಿಚಾರ ಗೊತ್ತಾದಾಗ ಇದು ಸರಿಯಲ್ಲ, ವಾಪಸ್ ಮನೆಗೆ ಬರಬೇಕು ಅಂತೇಳಿ ಒಂದು ಆಕೆಯನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿರ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ಆಕೆ ಏನು ಸಾಕಷ್ಟು ಸಾಲವನ್ನು ಕೂಡ ಮಾಡ್ಕೊಂಡಿರೋದು ಕೂಡ ಗೊತ್ತಾಗುತ್ತೆ. ಯಾಕಂದರೆ ಫ್ಲಾಟ್ ಖರೀದಿ ಮಾಡೋಂಥ ಸಲುವಾಗಿ ಏನಾದರೂ ಸಾಲ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಯಾಕಂದರೆ ಆ ಒಂದು ಫ್ಲಾಟ್ಗೆ ಬಂದು ಅವ್ರು ಕೇವಲ 1.5 ತಿಂಗಳಷ್ಟೇ ಆಗಿರುತ್ತೆ. ಅದರಿಂದ ಇಬ್ಬರು ಕೂಡ ಏನು ಕೆಲಸ ಮಾಡ್ತಾಯಿದ್ರು ಮತ್ತು ಎಲ್ಲಿ ಇಷ್ಟೊಂದು ದುಡ್ಡನ್ನು ಅವರು ಹೊಂದಾಣಿಕೆ
ಕಾರಣಕ್ಕೆ ವಂಚಿಸಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ಪೋಷಕರಿಗೆ ಬಂದಿತ್ತು. ಅದರಿಂದ ಇಷ್ಟೊಂದು ಸಾಲ ಮಾಡಿ ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಮತ್ತು ಇದೆಲ್ಲ ನಮಗೆ ಸರಿ ಹೊಂದೋದಿಲ್ಲ, ವಾಪಸ್ ಬನ್ನಿ ಅಂತೇಳಿ ಆಕೆಯನ್ನು ಕರೆಯೋದಕ್ಕೆ ಬಂದ ಸಂದರ್ಭದಲ್ಲಿ ಈ ಒಂದು ಘಟನೆ ಕೂಡ ಆಗಿರೋದು. ಅದರಿಂದ ವಿಪರೀತ ಸಾಲ ಮಾಡ್ಕೊಂಡಿರೋದು. ಮತ್ತೊಂದು ಕಡೆ ಲಿವಿಂಗ್ ರಿಲೇಷನ್ಗೆ ಆಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರಿಂದ ಆಕೆ ತನ್ನ ಪ್ರಿಯಕರನ ಜೊತೆಗೂಡಿ ಈ ರೀತಿ ಕೃತ್ಯವನ್ನು ಎಸಗಿರ್ಬೋದು ಅಂತೇಳಿ ಇವಾಗ ಪೊಲೀಸರಿಗೆ ಒಂದು ಶಂಕೆ ಕೂಡ ವ್ಯಕ್ತವಾಗಿರೋದು. ಆದರೆ ಎತ್ತ ತಂದೆ ತಾಯಿ ಮತ್ತು ತಂಗಿಯನ್ನು ಈ ರೀತಿಯಾಗಿ ಕೊಲೆ ಮಾಡುವಂಥ ಉದ್ದೇಶ ಏನಾಗಿತ್ತು ಮತ್ತು ಆ ಒಂದು ಗಲಾಟೆ ಸಂದರ್ಭದಲ್ಲಿ ಏನಾದರೂ ಬೇರೆ ರೀತಿಯ ಒಂದು ಮಾತಿನ ಚಕಮಕಿ ಅಥವಾ ಬೇರೆ ರೀತಿಯ ಪ್ರತಿರೋಧ ಏನಾದರೂ ಎದುರಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಈಗ ಉಂಟಾಗ್ತಾ ಇರೋದು. ಆದ್ದರಿಂದ ಪೊಲೀಸರಿಗೆ ಆ ಇಬ್ಬರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಅಸಲಿ ಸತ್ಯ ಏನು ಅನ್ನೋದು ಕೂಡ ಹೊರಗಡೆ ಬರುತ್ತೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಮುನಿ. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ತನ್ನ ತಂದೆ ತಾಯಿ ತಂಗಿಯನ್ನೇ ಶ್ವೇತಾ ಅನ್ನೋ ಯುವತಿ ತನ್ನ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿದಾಳೆ.